BJP ಹೈಕಮಾಂಡ್ ನಿರ್ಧಾರ ಮಾಡಿದ್ದ. ಯಡಿಯೂರಪ್ಪನ ಮುಂದಿಟ್ಟುಕೊಂಡು ದೇವೇಗೌಡರನ್ನು ಮುಂದಿಟ್ಟುಕೊಂಡು 2022 ಚುನಾವಣೆಯನ್ನು ತಾವು ತೆಗೆದುಕೊಂಡು ಹೋಗ್ಬೇಕು, ಗೆದ್ಕೊಂಡು ಹೋಗ್ಬೇಕು ಅನ್ನೋಂಥ ಪ್ಲ್ಯಾನ, ಜೊತೆಗೆ SIR ಉಪಯೋಗ ಮಾಡ್ಕೋಬೇಕು ಅನ್ನುವಂಥದ್ದು. ಇವು 3 ಮೇನ್. ಅದ್ರ ಜೊತೆಗಿಂತ ಹಿಂದುತ್ವ ಅದು ಇದು ಪೇಟೆಂಟ್ ಅವ್ರದ್ದು. ನಾವು ಹಿಂದುತ್ವವಾದಿಗಳು, ನಾವು ಹಿಂದೂಗಳು ಅಂತೇಳಿ ಆ ಹಿಂದೂ ಯುವಕರಿಗೆ ನಾವು ಉದ್ಯೋಗ ಕೊಡದೇ ಹೋದ್ರು ಅಷ್ಟೇ ಹೋಯಿತು. ಆದರೆ ಮಾಬ್ ಲಿಂಚಿಂಗ್ ಆಯಿತು, ಅದೇ ಕಾಲಕ್ಕೆ ನಮ್ಮ ಗೋರಕ್ಷಣೆ ಆಯಿತು, ಇಂಥ ಅನೇಕ ವಿಷಯಗಳನ್ನ ತಗೊಂಡು ಪಾಪ ಅವ್ರನ್ನ ಹಾದಿ ತಪ್ಪಿಸೋದಕ್ಕೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇರೋದು ನಾವು ಅಂತೀವಿ. ಅಂದರೆ ಇಟ್ ಮೀನ್ಸ್ ಅವ್ರ ವಿರೋಧಿಗಳು ಹೇಳ್ತಾ ಇರ್ತಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದ್ರೆ ಅದು ಅವ್ರಿಗೆ ಗೆಲ್ಲೋದಕ್ಕೆ ಇಲ್ಲಿವರೆಗೆ ಸಾಧನೆ ಆಗಿದೆ. ಕಳೆದ 12 ವರ್ಷಗಳಿಂದ ಅವರು ಈ ಒಂದು ಹಿಂದುತ್ವ ಹಿಡ್ಕೊಂಡು ಬಂದಂಥವ್ರು. ಈ ಹಿಂದುತ್ವದಿಂದಾಗಿ ಈ ಹಿಂದುತ್ವಕ್ಕೆ ನಮ್ಮ ಯತ್ನಾಳ್ ಎಷ್ಟು ಮಟ್ಟಿಗೆ ಹೊಡೆತ ಕೊಡ್ತಾರಂತ. ಯಾಕಂದ್ರೆ ಅವರು ಹಿಂದುತ್ವವಾದಿಗಳು. ಹೀಗಾಗಿ BJP ಮುಂದಿರುವಂಥ ದೊಡ್ಡ ಸಮಸ್ಯೆ ಅಂದರೆ ಯತ್ನಾಳ್ ಒಂದು BJP ಬರಬೇಕು. ಬಂದರೂ ಸಹಿತ ಯಾವ ರೀತಿ ಇರಬೇಕು, ಹೇಗಿರಬೇಕು, ಅವ್ರ ಡೈರೆಕ್ಷನ್, ಅವ್ರ ಮೇನ್ ಡೈರೆಕ್ಷನ್ ಹೈಕಮಾಂಡ್ ಬಂದರು ಅವ್ರು ಕೇಳ್ತಾರೆ ಇಲ್ಲೋ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಯಡಿಯೂರಪ್ಪನ ವಿಷಯದಲ್ಲಿ ಹೈಕಮಾಂಡ್ ಏನೇ ಹೇಳಿದರು, ಏನು ನೋಟಿಸ್ ಕೊಟ್ಟರು, ಯಾವುದು ಕೇಳಿಲ್ಲ ಅನ್ನೋ ಇತಿಹಾಸ ಅದ. ಅದ್ರ ಜೊತೆಗೆ ಈ ಎಲ್ಲ ನೆರೆಗಟ್ಟಿನಲ್ಲಿ ಈಗ BJPಗೆ ಏನದಪ್ಪ ಅಂತಂದ್ರೆ ಒಂದು ದೊಡ್ಡ ಸಮಸ್ಯೆ. ಒಂದನೇದು ಏಕ್ದಮ್ ಬದಲಾವಣೆ ಆಗಿದೆ. ವಾರದಲ್ಲ DK ಶಿವಕುಮಾರ್ ಅವರನ್ನು ಕಾಂಗ್ರೆಸ್ಸನ್ನು ಹೆಡ್ ಮಾಡಿ CM ಮಾಡಿ ಹೋಗ್ಬಿಟ್ರು ಒಟ್ಟಿನಲ್ಲ. ಇದರಿಂದಾಗಿ ಏನೋ ಅವ್ರ ಆಸೆ ಇತ್ತು, ಈ ಒಕ್ಕಲಿಗರ ಮತಗಳು ನಮ್ಗೆ ಬರ್ಬೋದು. ಯಾಕಂದ್ರೆ ದೇವೇಗೌಡರ ನಮ್ಮ ಜೊತೆ ಅದರ NDA ಅವ್ರಿಗೆ ಮತಗಳು ಹೆಚ್ಚು ಬರ್ಬೋದು ಅಂತ ಆಸೆ ಇತ್ತು. ಆದರೆ ಈಗ ಅದರಲ್ಲಿ ಏನು ಹೇಳಿದ್ರು 50-60% ಸೇಮ್ ಇರೋದರಿಂದ ಸಹಜದಲ್ಲಿ ಒಕ್ಕಲಿಗರ ಮತಗಳು ಒಡೆಯೋದು ಸಾಧ್ಯತೆ ಹೆಚ್ಚಿದೆ.